ರಾಜ್ಯ ರಾಜಕಾರಣದ ವಿಚಾರಗಳನ್ನು ಗಮನಿಸಿದ್ರೆ ಸದ್ಯ ರಾಜ್ಯ ರಾಜಕಾರಣದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗಿದ್ದು ಹನಿ ಟ್ರ್ಯಾಪ್. ಈಗ ಕಾಂಗ್ರೆಸ್ನಲ್ಲಿ ಈ ಹನಿ ಟ್ರ್ಯಾಪ್ ದೂರಿನ ಕಹಾನಿ ಮುಗಿಯ ಲಕ್ಷಣಗಳು ಕಾಣ್ತಿಲ್ಲ. ದೂರು ಕೊಡ್ತೀನಿ ಅಂತಂದ ನಂತರ ಒಂದು ವಾರಗಳ ಮೇಲ್ ಬಂದು ಮನವಿ ರೂಪದಲ್ಲಿ ದೂರು ಕೊಟ್ಟಿದ್ದಂಥ KN ರಾಜಣ್ಣ ಈಗ ಮತ್ತೆ ಹೈಕಮಾಂಡ್ ಅಂಗಳವನ್ನ ತಲುಪುವ ಸಾಧ್ಯತೆ ಇದೆ. ಹೈಕಮಾಂಡ್ಗೆ ಇತ್ತೀಚೆಗಷ್ಟೇ ಭೇಟಿಗೆ ಅಂತ ತೆರಳಿದ್ರು ರಾಜಣ್ಣ. ಆದರೆ 3 ದಿನಗಳಕ್ಕಾದರೂ ಹೈಕಮಾಂಡ್ನ ಭೇಟಿ ಆಗೋದಕ್ಕೆ ಸಾಧ್ಯವೇ ಆಗಿಲ್ಲ. 8ನೇ ತಾರೀಕು ಮತ್ತು 9ನೇ ತಾರೀಕು AICC ಕಾರ್ಯಕಾರಿಣಿ ಸಭೆ ನಡೆಯುತ್ತೆ. ಆಗ ಮತ್ತೆ ದೆಹಲಿಯಲ್ಲಿ ವರಿಷ್ಠರನ್ನ ಭೇಟಿ ಮಾಡಬೇಕು, ಹನಿ ಟ್ರ್ಯಾಪ್ ವಿಚಾರವಾಗಿ ಅವ್ರಿಗೊಂದಿಷ್ಟು ಮಾಹಿತಿಗಳನ್ನು ಕೊಡಬೇಕು ಅಂತ ರಾಜಣ್ಣ ಹೊರಟಿದ್ದಾರೆ. ಪಕ್ಷದ ನಾಯಕರ ಅಭಿಪ್ರಾಯವನ್ನು ಕೂಡ ರಾಜಣ್ಣ ಪಡೆದಿದ್ದಾರೆ. ಉಳಿದ ಸಚಿವರ ಜೊತೆಗೆ ಸುದೀರ್ಘ ಚರ್ಚೆ ಮಾಡಿದ್ದಾರೆ. ಏನು ಮಾಡೋಣ, ವಾಟ್ ನೆಕ್ಸ್ಟ್, ಹೇಗೆ, ಏನು ಹೇಳಲಾ ಬೇಡವಾ, ಆಲ್ಮೋಸ್ಟ್ ಎಲ್ಲ ಸಲಹೆ ಸೂಚನೆಗಳನ್ನು ಸ್ವೀಕರಿಸಿರುವಂಥ ರಾಜಣ್ಣ ಹೈಕಮಾಂಡ್ಗೆ ಪಾಪ ಅವ್ರಿಗೆ ಏನಾಗಿದೆ ಅನ್ನೋದನ್ನು ಕನ್ವೆ ಮಾಡೋದಕ್ಕೆ ಸಾಧ್ಯನೇ ಆಗ್ತಿಲ್ಲ. ಏನಾಗಿಲ್ಲ ಅನ್ನೋದನ್ನು ತಿಳಿಸೋದಕ್ಕಾಗ್ತಿಲ್ಲ. ಯಾಕಂದರೆ ಆಕಾಂಕ್ಷಿ ಇದ್ದಾರೆ ಅವರು. KPCCಯ ಅಧ್ಯಕ್ಷ ಗಾದಿ ಬೇಕು ಅಂತ ಕೇಳ್ತಾ ಇದ್ದಾರೆ. ಆ ನಡುವೆ ಅವ್ರ ಮೇಲೆ ಬಂದಿರುವಂಥ ಆರೋಪ ಅಲ್ವಾ. ಹಾಗಾಗಿ ಆನಂದ್ ಬಗ್ಗೆ ಮಾಹಿತಿ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ್, ರಾಜಣ್ಣ ಮೊನ್ನೆ ದೆಹಲಿಗೆ ಹೋದಾಗಲೇ ಭೇಟಿ ಮಾಡ್ತಾರೆ ಅಂತ ಹೇಳಲಾಗಿತ್ತು. ಇನ್ನೂ ಭೇಟಿ ಆಗಿಲ್ವಾ? ಈಗ ಮತ್ತೆ ಯಾವ ದೂರು ಕೊಡೋದಕ್ಕೆ ಹೊರಟಿರೋದು, ಅಥವಾ ಈಗ ಹೋಗ್ತಾ ಇರೋದೇ ಮೊದಲನೇ ದೂರ? ಪ್ರಣಂತ, ಪ್ರಮುಖವಾಗಿ ಈ ಹನಿ ಟ್ರ್ಯಾಪ್ ಪ್ರಕರಣ ರಾಜ್ಯಾದ್ಯಂತ ಸಂಚಲನವನ್ನು ಉಂಟು ಮಾಡಿತ್ತು. ಈಗ ಈ ಒಂದು ಪ್ರಕರಣ ತಾರ್ಕಿಕ ಹಂತಕ್ಕೆ ಹೋಗುತ್ತಾ ಅನ್ನೋ ಒಂದು ಸಂಶಯ ಉದ್ಭವ ಆಗಿದೆ. ಯಾಕೆಂತಂದ್ರೆ ಹೈಕಮಾಂಡ್ ನಾಯಕರು ಕೂಡ ಅಷ್ಟೊಂದು ಗಂಭೀರವಾಗಿ ಈ ಒಂದು ಪ್ರಕರಣವನ್ನ ತೆಗೆದುಕೊಂಡಂತೆ ಕಾಣ್ತಾ ಇಲ್ಲ. ಈ ಕಡೆ CIDಗೆ ಈ ಒಂದು ಪ್ರಕರಣವನ್ನ ತನಿಖೆಗೆ ಕೊಡಲಾಗಿದ್ರು ಕೂಡ ಅಲ್ಲೂ ಕೂಡ ಒಂದು ತೀವ್ರವಾದಂಥ ಪ್ರಮಾಣದಲ್ಲಿ ತನಿಖೆ ಚುರುಕುಗೊಳ್ತಾ ಇಲ್ಲ. ಜೊತೆಗೆ ರಾಜಣ್ಣ ಅವರು ಕೂಡ CID ಮುಂದೆ ಹಾಜರಾಗಿ ಒಂದು ಹೇಳಿಕೆಗಳನ್ನ ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಅನ್ನೋ ಒಂದು ವಿಚಾರಗಳು ಸದ್ದು ಮಾಡ್ತಾ ಇರ್ತಕ್ಕಂಥದ್ದು. ಇದೇ ಅಲ್ಲದೆ ಪ್ರಮುಖವಾಗಿ KN ರಾಜಣ್ಣ ದೆಹಲಿಗೆ ಹೋದಂತ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರ ಭೇಟಿಗೂ ಕೂಡ ಮುಂದಾಗಿದ್ರು. ಆದ್ರೆ ಹೈಕಮಾಂಡ್ ನಾಯಕರು ರಾಜಣ್ಣ ಅವರ ಭೇಟಿಗೆ ಯಾವುದೇ ರೀತಿಯ ಒಂದು ಸಮಯ ಕೊಟ್ಟಿಲ್ಲ ಅಂತ ತಿಳಿದು ಬಂದಿದೆ. ಹಾಗಾಗಿ 3 ದಿನ ದೆಹಲಿಯಲ್ಲಿದ್ರು ಕೂಡ ರಾಜಣ್ಣ ಅವರು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡದೆ ಬರಿಗೈಲಿ ವಾಪಸ್ ಆಗಿರ್ತಕ್ಕಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ಹೈಕಮಾಂಡ್ ನಾಯಕರು ತಮ್ಮ ಭೇಟಿಗೆ ಅವಕಾಶವನ್ನ ಕೊಡದೇ ಇದ್ದಕ್ಕೆ ರಾಜಣ್ಣ ಅವರು ಕೂಡ ಗರಂ ಆಗಿದ್ದಾರೆ ಅಂತ ತಿಳಿದು ಬಂದಿದೆ. ಸದ್ಯ ರಾಜಣ್ಣ ಅವರು ಇದೇ ತಿಂಗಳು ಏಪ್ರಿಲ್ 8, 9ನೇ ತಾರೀಕು ದೆಹಲಿಯಲ್ಲಿ AICC ಕಾರ್ಯಕಾರಿಣಿ ಸಭೆ ಇದೆ. ಆ ಸಭೆಯಲ್ಲಿ CM DCM ಸೇರಿದಂತೆ ಸಚಿವರು ಕೂಡ ಭಾಗಿಯಾಗ್ತಾರೆ. ಆ ಸಂದರ್ಭದಲ್ಲಿ KN ರಾಜಣ್ಣ ಅವರು ಕೂಡ ಹೈಕಮಾಂಡ್ ನಾಯಕರನ್ನ ಮತ್ತೊಮ್ಮೆ ಭೇಟಿ ಆಗೋದಕ್ಕೆ ಮುಂದಾಗ್ತಾರೆ ಅನ್ನೋ ಒಂದು ವಿಷಯ ಗೊತ್ತಾಗಿರ್ತಕ್ಕಂಥದ್ದು. ಸದ್ಯ ರಾಜಣ್ಣ ಅವರು ಈ ಒಂದು ಪ್ರಕರಣದಲ್ಲಿ ಇಟ್ ಅಂಡ್ ರನ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಅಭಿಪ್ರಾಯಗಳು, ಅನ್ನೋ ಒಂದು ವಿಚಾರಗಳನ್ನ ಕೆಲವರು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಹಾಗಾಗಿ ರಾಜಣ್ಣ ಅವರು ಈ ಒಂದು ವಿಚಾರವನ್ನು ಕೂಡ ಬಹಳಷ್ಟು ಒಂದು ಗಂಭೀರವಾಗಿ, ಜೊತೆಗೆ ಈ ಒಂದು ಹನಿ ಟ್ರ್ಯಾಪ್ ಪ್ರಕರಣದಲ್ಲಿ ಎಚ್ಚರಿಕೆ ಹೆಜ್ಜೆಯನ್ನ ಇಡೋದಕ್ಕೆ ಮುಂದಾಗಿದ್ದಾರೆ. ಈ ಒಂದು ಹನಿ ಟ್ರ್ಯಾಪ್ ನಲ್ಲಿ ಹಿಂದಿರ್ತಕ್ಕಂಥ ಒಂದು ಕಿಂಗ್ ಪಿನ್ ಯಾರು, ಜೊತೆಗೆ ಎಲ್ಲೆಲ್ಲಿ ಬಂದು ತಮ್ಮನ್ನ ಹನಿ ಟ್ರ್ಯಾಪ್ಗೆ ಒಳಪಡಿಸ್ತಾ ಪ್ರಯತ್ನವನ್ನ ಪಟ್ಟರು, ಜೊತೆಗೆ ತಮ್ಮ ಪುತ್ರನ ವಿರುದ್ಧ ಕೊಲೆ ಸುಪಾರಿ ಏನಿದೆ ಅದರ ಹಿಂಚಿಂಚು ಮಾಹಿತಿಯನ್ನ ಹೈಕಮಾಂಡ್ ಗಮನಕ್ಕೆ ತರೋದಕ್ಕೆ ಮುಂದಾಗಿದ್ದಾರೆ. ಜೊತೆಗೆ ಈ ಒಂದು ಪ್ರಕರಣದಲ್ಲಿ ಕಾಂಗ್ರೆಸ್ನ ಹಿರಿಯ ಜೊತೆಗೆ ಪ್ರಭಾವಿ ನಾಯಕರೊಬ್ಬರ ಪಾತ್ರ ಇದೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಪ್ರಕರಣ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಬುಡಕ್ಕೆ ಸುತ್ತಿಕೊಳ್ತಕ್ಕಂಥ ಒಂದು ಸಂಶಯ ವ್ಯಕ್ತವಾಗ್ತಾ ಇದೆ. ಹಾಗಾಗಿ ರಾಜ್ಯ ಕಾಂಗ್ರೆಸ್ ನಾಯಕರಾಗಿರ್ಬೋದು ಅಥವಾ ಹೈಕಮಾಂಡ್ ನಾಯಕರಾಗಿರ್ಬೋದು ಈ ಒಂದು ಪ್ರಕರಣದಿಂದ ಮುಂದಾಗಬಹುದಾದಂತಹ ಒಂದು ದೊಡ್ಡ ಮಟ್ಟದ ಮುಜುಗರದಿಂದ ಪಾರಾಗೋದಕ್ಕೆ ರಾಜಣ್ಣ ಅವರಿಗೆ ಯಾವುದೇ ರೀತಿಯ ಒಂದು ಅವಕಾಶವನ್ನ ಭೇಟಿಗೆ ಕೊಡ್ತಾ ಇಲ್ಲ ಅನ್ನೋ ಒಂದು ಅನುಮಾನಗಳು, ಅನ್ನೋ ಒಂದು ವಿಚಾರಗಳು ಕೂಡ ಗೊತ್ತಾಗ್ತಾ ಇರತಕ್ಕಂಥದ್ದು. ಸದ್ಯ ರಾಜಣ್ಣ ಅವರ ನಡೆ ಏನಾಗಿರಬಹುದು ಅನ್ನೋ ಕುತೂಹಲ ಸದ್ಯಕ್ಕಿದೆ. ಈಗಾಗಲೇ CM ಜೊತೆನೂ ಕೂಡ ಒಂದಷ್ಟು ಮಾತುಕತೆಯನ್ನು ನಡೆಸಿದ್ದಾರೆ. ಜೊತೆಗೆ ಸಚಿವ ಮಹದೇವಪ್ಪ, ಪರಮೇಶ್ವರ್, ಸತೀಶ್ ಜಾರಕಿಹೊಳಿ ಸೇರಿದಂತೆ ಹಿರಿಯ ನಾಯಕರ ಜೊತೆನೂ ಕೂಡ ಹನಿ ಟ್ರ್ಯಾಪ್ ಪ್ರಕರಣದ ಬಗ್ಗೆ ಕೆಲವೊಂದು ಸಲಹೆಗಳನ್ನ ಪಡೆದುಕೊಂಡಿದ್ದಾರೆ. ಈ ಒಂದು ಹನಿ ಟ್ರ್ಯಾಪ್ ಪ್ರಯತ್ನದ ವಿರುದ್ಧ ಮುಂದೆ ಯಾವ ರೀತಿ ತಾವು ಒಂದು ರಾಜಕೀಯವಾಗಿ ಯಾವ ರೀತಿ ಮುಂದೆ ಸಾಗಬೇಕು ಅನ್ನೋದ್ರ ಬಗ್ಗೆ ಅಭಿಪ್ರಾಯಗಳನ್ನ ಪಡೆದುಕೊಂಡಿದ್ದಾರೆ. ಅಂತಿಮವಾಗಿ CM ಒಂದು ನಿರ್ದೇಶನದ ಮೇರೆಗೆ AICC ನಾಯಕರ ಭೇಟಿಗೂ ಕೂಡ ಈಗ ರಾಜಣ್ಣ ಅವರು ಮತ್ತೊಮ್ಮೆ ಮುಂದಾಗಿದ್ದಾರೆ ಅಂತ ಗೊತ್ತಾಗ್ತಿರ್ತಕ್ಕಂಥದ್ದು. ಪ್ರಣೋತ್, ಓಕೆ, ಥ್ಯಾಂಕ್ ಯು ಆನಂದ ಮಾಹಿತಿಗೆ.